ಹಲೋ ಫ್ರೆಂಡ್ಸ್, ಎಲ್ಲರಿಗೂ MK ಕ್ರಿಯೇಷನ್ ಮಾಡುವ ನಮಸ್ಕಾರಗಳು. ಹೇಳ್ತಾ ನಿನ್ನೆ ಮ್ಯಾಚಿನ ಕಡೆ ಒಂದು ಸ್ವಲ್ಪ ಹೇಳೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ಟಾಸ್ ಗೆದ್ದಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಟಾಸ್ ಗೆದ್ದು ರಜತ್ ಪಟ್ಟಿದಾರು ಸ್ಟ್ರೇಟ್ ಅವೇ ನಾವು ಬಾಲಿಂಗ್ ಮಾಡ್ತೀವಿ ಅಂತ ಹೇಳಿದರು. ಹೆಜಲ್ವುಡ್ ಅದ್ಭುತವಾದ ಬಾಲಿಂಗ್, ಕೃಣಾಲ್ ಪಾಂಡ್ಯ ಒಳ್ಳೆ ಬಾಲಿಂಗ್, ಹೌದಾ, ಆಲ್ಮೋಸ್ಟ್ ಆಲ್ ಎಲ್ಲರೂ ಚೆನ್ನಾಗಿ ಮಾಡಿದರು. ವಿಕೆಟು ಇಂಟರ್ವೆಲ್ ಕರೆಕ್ಟಾಗಿ ಯಾವ್ಯಾವ ಬೇಕು ಅವಾಗ ವಿಕೆಟ್ ತಕ್ಕಂತ ಅವ್ರನ್ನ 174ಗೆ ಕಟ್ಟಿ ಹಾಕಿಬಿಟ್ರು RCB. ಅದು ಅಲ್ಲಿ ಸ್ಕೋರ್ ಅಲ್ಲದು, 200 ಎಬೋ ಹೊಡಿಬೇಕಲ್ಲಿ. ಅದ್ರ ಒಳಗೂ RCB ಬ್ಯಾಟಿಂಗ್ ಲೈನಪ್ಪು 8 ಮಂದಿ, ಹೌದಾ, ಅವರಿಗೆ 170 180 ಅವೆಲ್ಲ ಟಾರ್ಗೆಟ್ ಅಲ್ಲವು. ಹಾಗಾಗಿ ಅವ್ರಿಗೆ ಏನಾದ್ರೂ 220 230 ಕೊಟ್ರೆ ಸ್ವಲ್ಪ ಫ್ರಸ್ಟ್ರೇಷನ್ ಆಗ್ಬೋದು. ಯಾಕಂದ್ರೆ 220 ಎಬೋ ಅಥವಾ 210 ಎಬೋ ಅಂದ್ರೆ ಯಾವುದೇ ಬ್ಯಾಟ್ಸ್ಮನ್ಗೆ ಆದ್ರೂ ಒಂದು ಸ್ವಲ್ಪ ನರ್ವಸ್ ಆಕೈತಿ. ಯಾಕಂದ್ರೆ ಒಂದು 4 ಬಾಲ್ ಬಿಟ್ಟಾದ್ರೆ ಸ್ಕೋರ್ ಬೋರ್ಡ್ ಪ್ರೆಷರ್ ಹೆಚ್ಚಾಕೈತಿ, ಹೌದಾ. ಸ್ಕೋರ್ ಬೋರ್ಡ್ ಪ್ರೆಷರ್ ಹೆಚ್ಚಾತಂದ್ರೆ ಬ್ಯಾಟು ಹೆಂಗೆ ಬೇಕು ಅವತ್ತು ತಿರುಗಾಡ್ತವೆ, ತಲೆ ಕೆಟ್ಟು ನಾವು ಹೊಡಿಬೇಕು, ನಾವು ರನ್ ಮಾಡಬೇಕು, ಟೀಮ್ ಗೆಲ್ಲಿಸ್ಬೇಕು ಅಂತ ಒಂದು ಭಯ ಇರುತ್ತಲ್ಲ. ಭಯ ಅನ್ನೋದಕ್ಕಿಂತನೂ 220 ಚೇಸ್ ಮಾಡೋದಂದ್ರೆ, ಹಾಗಾಗಿ ಅದು 174ಗೆ ಕಟ್ ಹಾಕಿದ್ರು. ಅದರೊಳಗೆ ಅಜಿಂಕ್ಯ ರಹಾನೆ ಅದ್ಭುತವಾದ ಬ್ಯಾಟಿಂಗು. ಅವನದು 1ನೇ ರೌಂಡು ಆಕ್ಷನ್ ಒಳಗೆ ಅನ್ಸೋಲ್ಡ್ ಪ್ಲೇಯರು. ಸೆಕೆಂಡ್ನೇ ಆಕ್ಷನ್ ಒಳಗೆ 1.5 ಕೋಟಿನ ತೊಗೊಂಡ್ರು ಕೋಲ್ಕತ್ತಾದರು 1.5 ಕೋಟಿ ಕೊಟ್ಟು ತಗೊಂಡು ಅವನಿಗೆ ಕ್ಯಾಪ್ಟನ್ಸಿ ಕೊಡ್ಬೇಕಂದ್ರೆ ಅವ್ನ ಲಕ್ ಬಹಳ ಚೆನ್ನಾಗೈತಿ. ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗೈತಿ. ಇನ್ನೇನಪ್ಪ ಎಲ್ಲಿ ಎಡವಿದ್ರು ಅಂದ್ರೆ KKR ಒಂದು ಸ್ವಲ್ಪ ಬಾಲಿಂಗ್ ಚೇಂಜ್ ಮಾಡೋದ್ರಲ್ಲಿ ಎಡವಿದ್ರು ಅಂತ ನಾನು ಕೇಳ್ಪಟ್ಟೆ ಅನ್ನೋದಕ್ಕಿಂತ ಅದು ನೋಡಿದ್ದೆ ಹಾಗೆ ನಾನು, ಹೌದಾ. ಅಲ್ಲಿ ರಜತ್ ಪಟ್ಟಿದಾರು ಬಾಲರ್ಸ್ನ ಯಾವ ರೀತಿ ಚೇಂಜ್ ಮಾಡಿದರು, ಹೌದಾ. ಪೇಸ್ ಬಾಲರ್ಸ್ ಆಗಲಿ, ಸ್ಪಿನ್ನರ್ಸ್ ಆಗಲಿ, ಸ್ಪಿನ್ನರ್ ರಸಿಕ್ದಾರ್ ಒಂದು ಸ್ವಲ್ಪ ಇದಾದ ಹೆಚ್ಚಿಗೆ ಆದ ರನ್ ಬಿಟ್ಕೊಡೋದ್ರಲ್ಲಿ ಇರಲಿ. ಆದರೂ ಅವನ ಸುತ್ತ ಇರೋ ಎಲ್ಲ ಬಾಲರ್ಸು ಒಳ್ಳೆ ಅವ್ರನ್ನ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆದರೆ ಇವನು ಸ್ವಲ್ಪ ಬಿಟ್ಕೊಡೋದ್ರಲ್ಲಿ ಯಶಸ್ವಿ ಆದ. ಇರಲಿ, ಯಾಕಂದ್ರೆ ಒಬ್ಬನಿಗೆ ಯಾರಾಗಲಿ ಬ್ಯಾಟ್ಸ್ಮನ್ ಯಾರಾಗಲಿ ಒಬ್ಬರಿಗೆ ಟಾರ್ಗೆಟ್ ಮಾಡೋದಂತೂ ನಿಜ ಅದು, ಹೌದಾ. ಅದನ್ನು ಬಿಟ್ಟು ಈಗ ಎಲ್ಲರೂ ರನ್ ಬಿಟ್ಕೊಟ್ರಂದ್ರೆ ಈಗ ಬ್ಯಾಟ್ಸ್ಮನ್ನಿಗೆ ಪ್ರೆಷರ್ ಆಗ್ಬಿಡುತ್ತೆ. ಅವ್ರು ಹಂಗೆ ಮಾಡಲಿಲ್ಲ RCB ಬಾಲರ್ಸ್. ಒಬ್ರು ಯಾರು ಬಿಟ್ಕೊಟ್ರೂ ನಾವು ಉಳಿದರೆಲ್ಲ ರಿಕವರಿ ಮಾಡ್ತೀವಿ ಅನ್ನೋ ಒಂದು ರಜತ್ ಪಟ್ಟಿದಾರಿಗೆ ಒಂದು ಕಾನ್ಫಿಡೆಂಟ್ ಕೊಟ್ಟರು. ಹಾಗೆ ರಜತ್ ಪಟ್ಟಿದಾರ್ ಕೂಡ ಏನು ಮಾಡಿದಪ್ಪ ಅಂದ್ರೆ ಬಾಲರ್ಸ್ನ ಭಾಳ ಚಂದವಾಗಿ ಯಾವ್ಯಾವ ಬ್ಯಾಟ್ಸ್ಮನಿಗೆ ಯಾರ್ಯಾರು ಬೇಕು ಏನು ಅವ್ರನ್ನ ಬಾಲರ್ಸ್ನ ಕರೆಕ್ಟಾಗಿ ತಗೊಂಬಂದಿಟ್ಟ. ಹೆಜಲ್ವುಡ್ಡು ಆಗಲಿ, ಆಮೇಲೆ ಇನ್ನೇನಪ್ಪ ಮೇನ್ ಅಂದ್ರೆ ಭುವನೇಶ್ವರ್ ಕುಮಾರ್ ಇಲ್ದಿದ್ದು ಒಂದು ಸ್ವಲ್ಪ ಇಲ್ಲೇ ಮಿಸ್ ಹೊಡಿತು ಅಂತ ಹೇಳ್ಬೋದು. ಇರಲಿ, ಆದ್ರೆ ಕವರ್ ಮಾಡಿದ್ರೆ ನೆಕ್ಸ್ಟ್ ಮ್ಯಾಚಿದ್ದ ಅವನು ಹಾಕ್ಯಂತಾರೆ. ಇರಲಿ, ಆದರೂ ಅಂತ ಇಂಥ RCBದವ್ರು ಗೆದ್ದರು. ಏನು ರೀ ಬ್ಯಾಟಿಂಗು, ಫಿಲ್ ಸಾಲ್ಟ್ ಫಾರ್ಮ್ನಾಗಿಲ್ಲ ಅಂದರಿಗೆಲ್ಲ ಫಾರ್ ಬರಂಗ ಹೊಡೆದು ಬಿಟ್ಟು ಅವನು. ಏನು ರೀ ಅವು 4 6 ಇನ್ನು ಅವನು ಔಟಲ್ಲಿ ಇನ್ನೊಂದು 3-4 ಓವರ್ ಅವನು ಸೆಂಚುರಿನ ಆಗೋದು, ಮ್ಯಾಚ್ ಕ್ಲೋಸ್ ಆಗೋದು, ಹೌದಾ. ಆದರೂ ದೇವದತ್ ಪಡಿಕ್ಕಲ್ನ ಒಳ ಹಾಕ್ಯಂದು ಭಾಳ ಚಂದ ಮಾಡಿದ್ರು. ಯಾಕಂದ್ರೆ ಅವನ್ನ ಬಿಟ್ಟಿದ್ದಂದ್ರೆ ಈಗ ಅವನು ನರ್ವಸ್ ಆಗ್ಬಿಡ್ತದೆ. ಏನು ನೋಡು ತಗೊಂಡ್ರು ನಮ್ಮನ್ನು ಆಡಿಸ್ಲಿಲ್ಲ, ಯಾಕಂದ್ರೆ ನನ್ನ ಫಾರ್ಮ್ ಇಲ್ಲ, ಹಾಗಾಗಿ ನನ್ನ ಫಾರ್ಮ್ ಇದೆ ತಾನು ಇವ್ರು ಯಾಕೆ ಬಿಡ್ತಿದ್ರು, ನಾನಾ ಫಾರ್ಮ್ ಕಟ್ಕಿರಲಿಲ್ಲ ಅಂತ ಒಂದು ಗಿಲ್ಟ್ ಫೀಲ್ ಅನ್ನೋದು ಅವ್ನಿಗೆ ಕಾಡ್ತಿತ್ತು. ಹಂಗೆ ಮಾಡಲಿಲ್ಲ, ತಗೊಂಡು ಅವನ್ನ ಆಡಿಸಿದ್ರು. ಅವನು ಚೆನ್ನಾಗಿ ಆಡಿದೆ. ಯಾಕಂದ್ರೆ ವಿರಾಟ್ ಕೊಹ್ಲಿಗೆ ಒಂದು ಎಂಡಿದ್ದ ವಿರಾಟ್ ಕೊಹ್ಲಿ ಲಾಸ್ಟ್ ಮಟ್ಟ ಇದ್ದಾದ್ರೆ ಮ್ಯಾಚ್ ಎಷ್ಟೇ ವಿಕೆಟ್ ಹೋದ್ರೂ ನಿಂತ್ಕೊಂಡು ಆಡುವಂತಹ ಒಂದು ಎಬಿಲಿಟಿ ಅವನಿಗಿದೆ ಅಂತ. ಅದಕ್ಕೆ ಈ ಕಡೆಗೆ ಅವ್ನ ಸುತ್ತ ಇರೋ ಬ್ಯಾಟ್ಸ್ಮನ್ಗಳೆಲ್ಲ ಅವನಿಗೆ ಸಾಥ್ ಹೊಡ್ಕೊಂತ ಹೋದ್ರು. ಆದರೂ 2-3 ವಿಕೆಟ್ ಹೋದ್ವು. ಇರಲಿ, ಆದರೂ ಚಂದ ಮಾಡಿ ಆಡಿದ್ರು. ಅಂತ RCB ಗೆದ್ದರು ಮೊನ್ನೆ ಮ್ಯಾಚ್. ಓಕೆ.